ಅಲ್ಲ, ನಮಗಿನ್ನೂ ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಏನು ಶಾಸಕರ ಸಮಸ್ಯೆಗಳು ಅಥವಾ ಸರ್ಕಾರದ ನೀತಿ, ಬಡ್ಜೆಟ್ ಬರ್ತಾ ಇದೆಯಲ್ಲ, ಮುಂದೆ ಫೆಬ್ರವರಿ ಮಾರ್ಚಲ್ಲಿ ಬಡ್ಜೆಟ್ ಬರ್ತಾ ಇದೆ. ಅದಕ್ಕೆ ಚರ್ಚೆಗಳು ಆಗ್ಬೋದು. ಜೊತೆಗೆ ಈ ಜಾತಿ ಜನಗಣತಿ ದೂರ ಬಗ್ಗೆನೂ ಕೂಡ ಏನಾದರೂ ಚರ್ಚೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಅದು ಹೊರತಾಗಿ ಅನುದಾನದ ವಿಚಾರವಾಗಿ ಗೊತ್ತಿಲ್ಲ, ಅಜೆಂಡಾ ಇನ್ನೂ ಏನು ಗೊತ್ತಿಲ್ಲ ನಮಗೆ. ನಿನ್ನೆ ಹೊರಟೆಯವರು ಪತ್ರ ಬರೆದಿದ್ದಾರೆ ಸರ್ ನಿನ್ನೆ ನಿಮಗೆ. ಪತ್ರ ನನಗಿನ್ನೂ ನೋಡಿದೆ, ನಾನು ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ನನಗಿನ್ನೂ ಪತ್ರ ತಲುಪಿಲ್ಲ. ನಮ್ಮ ಕಚೇರಿಗೆ ಏನಾದರೂ ಕೊಟ್ಟಿರ್ಬೋದೇನೋ, ಅದನ್ನು ವಿಚಾರಿಸ್ತೀನಿ. ಇವತ್ತು ಸಂಡೇ ಅಲ್ಲ. ಸಾರ್ವಭೌಮತ್ವ ಉಲ್ಲಂಘನೆ ಆಗಿದೆ ಅಂತ ತೀರ್ಪು ಕೊಟ್ಟ ಮೇಲೂ ಸರ್ಕಾರ ತನಿಖೆಗೆ ಯಾವ ರೀತಿ ಇಲ್ಲ, ಮೊದಲನೇದಾಗಿ ಅವರ ಪತ್ರ ಏನು ಬರೆದಿದ್ದಾರೆ ಆ ಪತ್ರದಲ್ಲಿ ಅಂತ ಹೇಳಿ ನಾನು ನೋಡ್ತೇನೆ. ಅದಾದಮೇಲೆ ನಮ್ಮ ಕಾನೂನು ಸಲಹೆಗಾರರು ಮತ್ತು ಕಾನೂನು ಇಲಾಖೆ ಏನಿದೆ ಅವರ ಜೊತೆ ಸಂಪರ್ಕ ಮಾಡಿ ಅವರ ಸಲಹೆಗಳನ್ನು ತೆಗೆದುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಕಾನೂನು ಯಾರಿಗೂ ಹೊರತಾಗಿರೋದಿಲ್ಲ. ಬಸವರಾಜ ಹೊರಟ್ಟಿ ಅವರು ಕೂಡ ಏನು ಅಧ್ಯಕ್ಷರಿದ್ದಾರೆ, ಅವರು ಆ ಚೌಕಟ್ಟಿನಲ್ಲೇ ತೀರ್ಮಾನಗಳನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಆಕ್ಷನ್ಸ್ ಏನಿರುತ್ತೆ ಅವು ಕಾನೂನು ಚೌಕಟ್ಟಲ್ಲೇ ಮಾಡಬೇಕಾಗುತ್ತೆ. ಪರಿಷತ್ತಲ್ಲಿ ಅಂತಿಮವಾಗಿ ಎಲ್ಲಾ ಚೌಕಟ್ಟಾಗಿ ಅಥವಾ ಯಾವುದೇ ತೀರ್ಪಾಗಿ ನನ್ನ ಸುಪರ್ದಿಗೆ ಬರುತ್ತೆ. ಸೊ ನಾನು ರೂಲಿಂಗ್ ಕೊಟ್ಟು ಆಗಿದೆ. ಅದಾದ ಬಳಿಕವೂ ಕೂಡ ಸಿಐಡಿ ವಹಿಸಿರುವಂತಹ ಇತಿಹಾಸದಲ್ಲಿ ಈ ತರದ ಪ್ರಕರಣಗಳು ಮೊದಲು ಅನೇಕ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಏನು ತೀರ್ಮಾನಗಳಾಗಿದ್ದಾವೆ. ಒಂದು ಕಡೆ ಕಂಪ್ಲೇಂಟನ್ನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟದ್ದು, ಅದರ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಈಗ ನಾವು ಪರಿಶೀಲನೆ ಮಾಡ್ತೇವೆ. ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಅದು ಸಮಂಜಸ ಅಥವಾ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ. ಸಿಒಡಿಗೆ ನಾವು ಕೊಟ್ಟಿದ್ದೇನಕ್ಕೆ ಅಂತ ಹೇಳಿದರೆ ಸುಮ್ಮನೆ ಅನವಶ್ಯಕವಾದ ಗೊಂದಲಗಳು ಆಗ್ತಾ ಇದ್ದಾವೆ. ಅದರ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಲಿ ಅಂತೇಳಿ ನಾವು ಸಿಐಡಿ ಕೊಟ್ಟಿದ್ವಿ. ಸರ್ಕಾರ ಮತ್ತು ಸಭಾಪತಿಗಳ ಮಧ್ಯೆ ಸಂಘರ್ಷ ಏರ್ಪಡ್ತಾ ಇಲ್ಲ, ಆ ರೀತಿ ಏನಾಗೋದಕ್ಕೆ ಬಿಡೋದಿಲ್ಲ. ಅಲ್ಲ, ಅವರು ಒಪ್ಪಿಸಿಲ್ಲ. ಅವರು ಉಪಯೋಗ ಮಾಡ್ತಾ ಇದ್ದದ್ದನ್ನು ಈಗ ಅವರು ನಮ್ಮ ಪೊಲೀಸ್ನವರು ಕಂಡುಕೊಂಡು ಅದನ್ನು ತಗೊಂಡಿದ್ದಾರೆ. ಮುಂದೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೇವೆ. ಸರ್, ಈಗ ಇನ್ನೊಂದು ನಾನು ಮಾಧ್ಯಮದಲ್ಲಿ ನೋಡಿದೆ ಬಂದಿದೆ ಅಂತ ಹೇಳಿ. ಅದನ್ನು ಗಂಭೀರವಾಗಿ ನಾವು ತಗೊಳ್ತೇವೆ. ಒಂದು ವೇಳೆ ಆ ರೀತಿ ಪತ್ರ ಬಂದಿದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡಿ, ಈಗಾಗಲೇ ಏನು ಸಿಗೋಡಿ ಕೊಟ್ಟಿದ್ದಾರೆ, ಇವೆಲ್ಲ ನೋಡಬೇಕಾಗತ್ತೆ. ಗೊತ್ತಿಲ್ಲಲ್ಲ, ನಮಗೇನು ಗೊತ್ತಿಲ್ಲ. ಬರೆದಿದ್ದಾರೆ ಅಂತ ಹೇಳಿ ಅಷ್ಟೇ ಗೊತ್ತು. ಅದನ್ನು ಇಲಾಖೆಯವರು ಪರಿಶೀಲನೆ ಮಾಡ್ತಾರೆ. ಅಲ್ಲಿನ ಆರೋಪ ಏನು ಅಂತಂದ್ರೆ ಯಾರೋ ಪ್ರಭಾವಿ ಅವರ ಹಿಂಬಾಲಕ ಈಗ ಮಾಡಿದ್ದಾರೆ ಅನ್ನುವಂಥದ್ದನ್ನ ಆ ಮಾಲೀಕ ಅಂದ್ರೆ 3 ಹಸುವಿನ ಮಾಲೀಕ ಇದು ಮಾಡ್ತಾರೆ. ನಾನು ರಿಪೋರ್ಟ್ ತಗೊಳ್ತೇನೆ. ಅದು ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತಗೊಳ್ತೀನಿ. ರಿಪೋರ್ಟ್ ತಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ಸರ್, ಇನ್ನೊಂದು ಸರ್, ನಿನ್ನೆ ನಕ್ಸಲ್ ನೂರ್ ಇದ್ದರವರು ಒಂದು ಹೇಳಿದ್ದಾರೆ, ನಾವು ಹೋರಾಟ ಬದಲಿಸಿದ್ರೆ ಹೊರತು ಅವರು ಶರಣಾಗತಿ ಆಗಿಲ್ಲ, ಸರ್ಕಾರ ಶರಣಾಗತಿ ಆಗಿದೆ ಅಂತ ಹೇಳ್ಕೊಳ್ತಾ ಇದೆ. ಅದು ಶರಣಾಗತಿ ಆಗಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಸರ್. ಶರಣಾಗತಿಗೂ ನಾವು ಶರಣಾಗತಿ ಅಂದ್ರೆ ಶಸ್ತ್ರಾಸ್ತ್ರ ತ್ಯಜಿಸಿ ಬಂದಿರೋದೇ ಅದು ಶರಣಾಗತಿ ಅಂತ. ಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಏನು ಹೇಳಿದ್ರು ಅಂದ್ರೆ, ನೀವು ನಿಮ್ಮ ಪ್ರತಿಭಟನೆ ಹೋರಾಟ ನಿಲ್ಲಿಸಬೇಕು ಅಂತ ನಾವೇನು ಹೇಳ್ತಾ ಇಲ್ಲ. ಅದಕ್ಕೆ ಸಂವಿಧಾನಾತ್ಮಕವಾಗಿ ಅವಕಾಶ ಇದೆ. ನಿಮ್ಮ ಪ್ರತಿಭಟನೆ ಮಾಡೋದಕ್ಕೆ
ಸರ್ಕಾರದ ಗಮನ ಸೆಳೆಯೋದಕ್ಕೆ ನಿಮಗೆ ಅವಕಾಶಗಳಿದ್ದಾವೆ. ಆ ದಾರಿಯಲ್ಲಿ ಹೋಗಿ ಶಸ್ತ್ರಾಸ್ತ್ರ ತ್ಯಜಿಸಬೇಕು ನೀವು ಅಂತ ನಾವು ಮನವಿ ಮಾಡಿದ್ದು. ಅದಕ್ಕೆ ಸ್ಪಂದಿಸಿ ನಾವು ಶಸ್ತ್ರಾಸ್ತ್ರ ಬಿಸಾಕ್ಬಿಟ್ಟು ಬಂದಿದ್ದೇವೆ. ನಾವು ಇನ್ಮೇಲೆ ಆ ದಾರಿಯಲ್ಲಿ ಹೋಗೋಲ್ಲ ಅಂತ ಅವರು ಲತಾ ಅವರು ಹೇಳಿದ್ದು, ಅವರ ಮುಖಂಡರು ಯಾರಿದ್ದಾರೆ ಅವರು. ಹಾಗಾಗಿ ಅದನ್ನ ನಾವು ಗಮನಿಸಬೇಕಷ್ಟೇ. ಲಲಿತಾ ನಾಯಕ್ ಅವರು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇದೇ ಸರ್ಕಾರ ಇದ್ರೆ ಕೊಟ್ಟಂತ ಭರವಸೆಗಳು ಫುಲ್ಫಿಲ್ ಆಗ್ತವೆ, ಸರ್ಕಾರ ಬದಲಾವಣೆ ಆದ್ರೆ ನಮಗೆ ಕಷ್ಟ ಆಗುತ್ತೆ ಅನ್ನುವಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ನೋಡೋಣ, ಇನ್ನು 3 ವರ್ಷ ಈ ಸರ್ಕಾರ ಇರುತ್ತಲ್ವಾ. ಅಂದ್ರೆ ಸರ್ ಅಧಿಕಾರ ಹಂಚಕ್ಕೆ ಇಲ್ಲ, ಸರ್ಕಾರ 3 ವರ್ಷ ಇರುತ್ತೆ. ಆ 3 ವರ್ಷದಲ್ಲಿ ಅವ್ರ ಕೇಸ್ಗಳು ಅದೆಲ್ಲ ತೀರ್ಮಾನಗಳಾಗ್ಬಹುದು, ಇತ್ಯರ್ಥ ಆಗ್ಬಹುದು. ಆಗ ಅವರಿಗೆ ಸಮಸ್ಯೆ ಇರೋದಿಲ್ವಲ್ಲ. ದೇ ವಿಲ್ ಬಿಕಮ್ ಅನ್ ಆರ್ಡಿನರಿ ಸಿಟಿಸನ್ಸ್. ಇನ್ನೊಂದು ಡಿಮಾಂಡ್ ಸರ್ ಅವ್ರದ್ದು, ಆದಷ್ಟು ಬೇಗ ಅವ್ರಿಗೆ ಬೇಲ್ ಕೊಡಿಸಬೇಕು, ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅದು ಕಾನೂನು ಕ್ರಮಗಳೇನಾಗಬೇಕೋ ಅದನ್ನ ಮಾಡ್ತಾರೆ. ಕಾನೂನು ಇಲಾಖೆ ಇದೆ, ಸರ್ಕಾರ ಅದಕ್ಕೆ ಸೂಚನೆಗಳನ್ನು ಕೊಟ್ಟಿರುತ್ತೆ, ಅದರ ಪ್ರಕಾರ ಮಾಡ್ತಾರೆ. ಯಾವ ಶಾಸಕರು ಬೇಡ, ಹೇಳಿಕೆ ಕೊಡೋದು ಬೇಡ, ಪಕ್ಷ ಮಾತ್ರ ನನ್ನ ಹಿಂದೆ ಇರುತ್ತೆ ಅನ್ನುವಂತ ಹೇಳಿಕೆನ ಕೊಟ್ಟಿದ್ದಾರೆ. ಇಲ್ಲ, ಅದು ಇಲ್ಲೆಲ್ಲ ಒಳ್ಳೆಯ ತೀರ್ಮಾನ. ಯಾಕೆಂದ್ರೆ ನಾವೆಲ್ಲರೂ ಅಷ್ಟೇ, ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ. ನಿನ್ನೆ ಕೂಡ ನಾನು ಅದನ್ನೇ ಹೇಳಿದ್ದೆ. ಪಕ್ಷದ ಅಂತಿಮವಾಗಿ ಪಕ್ಷ ಅಂದ್ರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನೇ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ನಾನು ಕೂಡ ಹೇಳಿದ್ದೇನೆ. ಶಿವಕುಮಾರ್ ಅವರು ಅದೇ ಮಾತನ್ನ ಹೇಳಿದ್ದಾರೆ. ಬಹಳ ಸಂತೋಷ. ನಾವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಹೋಗಬೇಕಾದದ್ದು ನಮ್ಮ ಕರ್ತವ್ಯ, ಅದನ್ನ ಮಾಡ್ತೀವಿ.